ಹುಡುಗರು ಇಬ್ಬರು ಅನನ್ಯವಾಗಿ ಭಾಳ ಚೆನ್ನಾಗಿದ್ದು ಇವರು ಒಂದು 5 ವರ್ಷ ಹಿಂದೆ ಎಲ್ಲೋ ಶಿವಲಾಲ್ ದೇವಸ್ಥಾನದಲ್ಲಿ ಜಾತ್ರೆಗಂತ ಹೋದವರು ಇಬ್ಬರು ಹೋಗ್ಬೇಕಾದ್ರೆ ಬೈಕ್ ಆಕ್ಸಿಡೆಂಟ್ ಆಗಿ ಕಾಲು ಸ್ವಲ್ಪ ಪೆಟ್ಟಾಗಿತ್ತು. ಯಾರು ಇವ್ರು ಕೊಲೆ ಮಾಡಿದಾನಲ್ಲ ಹನುಮಂತ ಅವನಿಗೆ ಪೆಟ್ಟಾಗಿತ್ತು, ಅವನಿಗೂ ಫ್ರ್ಯಾಕ್ಚರ್ ಆಗಿತ್ತು. ಅವನಿಗೆ ನಾನು ಬೆಂಗಳೂರು ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಬಂದೆ. ಅದಾದ ನಂತರ ಅದೇ ದೇಶ ಹಿನ್ನೆಲೆ ಇಟ್ಕೊಂಡು ನಿನ್ನೆ ಸಂಜೆ ಸುಮಾರು 7:30ಕ್ಕೆ ಅವನು ಇಲ್ಲೇ ಹೋಟೆಲಲ್ಲೇ ಕೆಲಸ ಮಾಡ್ತಿದ್ದ. ಯಾರು ಜನಾರ್ದನ್ ತೀರ್ಕೊಂಡಿದ್ದಾನಲ್ಲ ಅವನು ಅದೇ ದೇಶ ಇಟ್ಕೊಂಡು ಹೊಡೆದಿದ್ದಾನಂತ ಸುದ್ದಿ ಬಂತು ಸರ್. ಅದು ಗೊತ್ತಾದ ಮೇಲೆ ನಾವು ಹೋಗಿ ಅವನು ನಂಜಪ್ಪ ಹಾಸ್ಪಿಟ್ಲಲ್ಲಿ ಸೇರಿಸಿದ್ವಿ. ಅದು ಚಿಕಿತ್ಸೆ ಫಲಕಾರಿಯಾಗದೆ ಸಾವು ಕಂಡಿದ್ದಾನೆ ಸರ್. ನಿನ್ನೆ ಸಂಜೆ ಅವರಿಬ್ಬರು ಭಾರಿ ಅನ್ಯವಾಗಿದ್ದರು. ಏನೋ ಒಂದು ಪಾರ್ಟಿ ಇರಲಿ ಏನಾರು ಇರಲಿ ಇಬ್ಬರು ಜೊತೆಯಾಗಿ ಮಾಡೋರು. ಹಾಗಾಗಿ ಅವನು ಪಾಪ ಹೋಟ್ಲಲ್ಲಿ ಇದ್ದಲ್ಲ, ಅವನು ಕರೆದಾಗ ಬಂದು ಇಬ್ಬರು ಇವನು ಯಾವ ಹಳೆ ದೇಶದ ಮೇಲೆ ಇವನು ಚಾಕುವಿಂದ ಅವನಿಗೆ ಚುಚ್ಚಿದ್ದಾನೆ ಸುಮಾರು 4-5 ಬಾರಿ. ಹಾಗಾಗಿ ಸಾವು ಕಂಡಿದ್ದಾನೆ ಅವನು. ದ್ವೇಷ ಏನು ಅದೇ ಇದೆ. ಅವರಿಬ್ಬರು ಬೈಕಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿತ್ತಲ್ಲ, ನನಗೆ ಬೀಳಿಸ್ಬಿಟ್ಟು ನನ್ನ ಕಾಲು ಫ್ರ್ಯಾಕ್ಚರ್ ಮಾಡಿಬಿಟ್ಟಾನಲ್ಲ. ಒಂದು ದೇಶದಲ್ಲಿ ಈ ಥರ ಅವನಿಗೆ ಸಾಯಿಸಿದ್ದಾನೆ. ಅವರು ಚಿಕ್ಕ ದೊಡ್ಡಪ್ಪ ಮಕ್ಕಳೇ ಆಗಬೇಕು ಹುಡುಗರು ಇಬ್ಬರು ಅನನ್ಯವಾಗಿ ಭಾಳ ಚೆನ್ನಾಗಿದ್ದು ಇವರು ಒಂದು 5 ವರ್ಷ ಹಿಂದೆ ಎಲ್ಲೋ ಶಿವಲಾಲ್ ದೇವಸ್ಥಾನದಲ್ಲಿ ಜಾತ್ರೆಗಂತ ಹೋದವರು ಇಬ್ಬರು ಹೋಗ್ಬೇಕಾದ್ರೆ ಬೈಕ್ ಆಕ್ಸಿಡೆಂಟ್ ಆಗಿ ಕಾಲು ಸ್ವಲ್ಪ ಪೆಟ್ಟಾಗಿತ್ತು. ಯಾರು ಇವ್ರು ಕೊಲೆ ಮಾಡಿದಾನಲ್ಲ ಹನುಮಂತ ಅವನಿಗೆ ಪೆಟ್ಟಾಗಿತ್ತು, ಅವನಿಗೂ ಫ್ರ್ಯಾಕ್ಚರ್ ಆಗಿತ್ತು. ಅವನಿಗೆ ನಾನು ಬೆಂಗಳೂರು ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಬಂದೆ. ಅದಾದ ನಂತರ ಅದೇ ದೇಶ ಹಿನ್ನೆಲೆ ಇಟ್ಕೊಂಡು ನಿನ್ನೆ ಸಂಜೆ ಸುಮಾರು 7:30ಕ್ಕೆ ಅವನು ಇಲ್ಲೇ ಹೋಟೆಲಲ್ಲೇ ಕೆಲಸ ಮಾಡ್ತಿದ್ದ. ಯಾರು ಜನಾರ್ದನ್ ತೀರ್ಕೊಂಡಿದ್ದಾನಲ್ಲ ಅವನು ಅದೇ ದೇಶ ಇಟ್ಕೊಂಡು ಹೊಡೆದಿದ್ದಾನಂತ ಸುದ್ದಿ ಬಂತು ಸರ್. ಅದು ಗೊತ್ತಾದ ಮೇಲೆ ನಾವು ಹೋಗಿ ಅವನು ನಂಜಪ್ಪ ಹಾಸ್ಪಿಟ್ಲಲ್ಲಿ ಸೇರಿಸಿದ್ವಿ. ಅದು ಚಿಕಿತ್ಸೆ ಫಲಕಾರಿಯಾಗದೆ ಸಾವು ಕಂಡಿದ್ದಾನೆ ಸರ್. ನಿನ್ನೆ ಸಂಜೆ ಅವರಿಬ್ಬರು ಭಾರಿ ಅನ್ಯವಾಗಿದ್ದರು. ಏನೋ ಒಂದು ಪಾರ್ಟಿ ಇರಲಿ ಏನಾರು ಇರಲಿ ಇಬ್ಬರು ಜೊತೆಯಾಗಿ ಮಾಡೋರು. ಹಾಗಾಗಿ ಅವನು ಪಾಪ ಹೋಟ್ಲಲ್ಲಿ ಇದ್ದಲ್ಲ, ಅವನು ಕರೆದಾಗ ಬಂದು ಇಬ್ಬರು ಇವನು ಯಾವ ಹಳೆ ದೇಶದ ಮೇಲೆ ಇವನು ಚಾಕುವಿಂದ ಅವನಿಗೆ ಚುಚ್ಚಿದ್ದಾನೆ ಸುಮಾರು 4-5 ಬಾರಿ. ಹಾಗಾಗಿ ಸಾವು ಕಂಡಿದ್ದಾನೆ ಅವನು. ದ್ವೇಷ ಏನು ಅದೇ ಇದೆ. ಅವರಿಬ್ಬರು ಬೈಕಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿತ್ತಲ್ಲ, ನನಗೆ ಬೀಳಿಸ್ಬಿಟ್ಟು ನನ್ನ ಕಾಲು ಫ್ರ್ಯಾಕ್ಚರ್ ಮಾಡಿಬಿಟ್ಟಾನಲ್ಲ. ಒಂದು ದೇಶದಲ್ಲಿ ಈ ಥರ ಅವನಿಗೆ ಸಾಯಿಸಿದ್ದಾನೆ. ಅವರು ಚಿಕ್ಕ ದೊಡ್ಡಪ್ಪ ಮಕ್ಕಳೇ ಆಗಬೇಕು ಇಬ್ಬರು.